ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ತುಂಬ ದಿನಗಳ ಆಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಚಾಮುಂಡಿ ಬೆಟ್ಟ ಹತ್ತಕ್ಕೆ ಹೋಗೋಣ ಅಂತ ನಂಗೆ ಗೊತ್ತಿಲ್ಲ. ನನಗೆ ಫಸ್ಟು ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ಅನ್ನಿಸ್ತು. ಸೊ ಯಾಕೆ ಹೋಗ್ಬೇಡ ನಾವು ಅಮ್ಮನ ಕೇಳಿದೆ. ಆಶಾ ಶುಕ್ರವಾರದ ಇದರಲ್ಲೇ ಹತ್ತಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಇವತ್ತು ಶನಿವಾರ, ಶುಕ್ರವಾರ ಹೇಳ್ಕೊಳ್ಳೋದು ತುಂಬ ರಶ್ ಇತ್ತು. ಸೊ ಶುಕ್ರವಾರ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಶನಿವಾರನೇ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಟ್ಯೂಷನ್ ಮಿಸ್ ಮಾಡೋಕ್ಕಾಗಲಿಲ್ಲ. ಸೊ ಬೆಳಿಗ್ಗೆ 5 ಗಂಟೆ ಹೋದೆ. ಸೊ ಉಪವಾಸ ಇದ್ದೀನಿ. ಉಪವಾಸದಲ್ಲಿ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಉಪವಾಸದಲ್ಲಿದ್ದೀನಿ. ಬೆಳಗಿಂದ ಏನು ಕೂಡ ತಿಂದಿಲ್ಲ. ಟೈಮ್ 8 ಗಂಟೆ ಆಯಿತು. ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ತೀರ್ಥನ, ನಿರೀಕ್ಷಾ, ದೀಕ್ಷಿತ ಬರ್ತಾಯಿಲ್ಲ, ಗಾನವಿ ಬರ್ತಾಯಿಲ್ಲ. ಸೊ ನಾವು 4 ಜನ ಕೂಡ ಹೋಗ್ತಾಯಿದ್ವಿ. ನಾನು ಉಪವಾಸದಲ್ಲಿದ್ದೀನಿ. ಇಲ್ಲಿಂದ ಹತ್ಕೊಂಡು ಅಲ್ಲಿ ದರ್ಶನ ಮಾಡಿ ಆಮೇಲೆ ಅಲ್ಲಿ ಕೊಡೋ ಪ್ರಸಾದ ತಿಂಡಿ ಏನಿರುತ್ತಲ್ಲ ಅದನ್ನೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಮ್ಮ ತಾತಾಜಿ ಕೂಡ ಬರ್ತಾ ಇದ್ದಾರೆ. ಐ ಡೋಂಟ್ ನೋ ಹೌ ದೇ ವಿಲ್ ಕ್ಲೈಮ್, ಬಟ್ ಗಾಡ್ಸ್ ಗ್ರೇಸ್. ಸೊ ಹೋಗ್ತಾ ಇದ್ದೀವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಸೊ ವ್ಲಾಗ್ ಫುಲ್ ನೋಡಿ, ತುಂಬ ಮಜವಾಗಿರುತ್ತೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಈಗ ನಾನು ರೆಡಿ ಆಗಿದ್ದೀನಿ. ಫುಲ್ ಎಲ್ಲ ಕೂಡ ರೆಡಿ ಆಗಿದ್ದೀನಿ. ಸ್ಕೂಲ್ ರಜೆ ಹಾಕಿದ್ದೀವಿ ಸಾಟರ್ಡೆ. ಸೊ ಎಲ್ಲ ರೆಡಿಯಾಗಿ ಮನೆಗೆ ಮುಟ್ಕೊಂಡಿದ್ದೀನಿ. ಸರಿ. ಸೊ ದೀಕ್ಷಿತ್ ಅವ್ರು ನಮ್ಮ ಮನೆಗೆ ಬರ್ತಾ ಇರೋ ಆನ್ ದ ವೇ ಇದ್ದಾರೆ. ಸೊ ನಿರೀಕ್ಷೆ ಅವ್ರು ಕಾಲ್ ಮಾಡ್ಕೊಂಡು ಬಿಸಿಲು ಅಂತ ಹೇಳಿ. ಸೊ ತಾತ ಕೂಡ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ. ತೀರ್ಥನ ಕೂಡ ಬರ್ತಾ ಇದ್ದಾಳೆ. ಸೊ ಎಲ್ಲ ಕೂಡ ರೆಡಿಯಾಗಿದೆ. ಇನ್ನೇನು ಹೊರಡಬೇಕು. ಸೊ ಹೊರಡೋಣ. ನಮ್ಮ ದೀಕ್ಷಿತ ಇದ್ದಾಳೆ. ಸೊ ಅವಳು ಕೂಡ ಬಂದಾಯಿತು. ಸೊ ತೀರ್ಥನ ಮತ್ತು ನಿರೀಕ್ಷಾ, ತೀರ್ಥನ ಮತ್ತು ನಿರೀಕ್ಷಾ ಅಲ್ಲೇ ಬಡ್ಡಿ ಹತ್ರ ಡ್ರಾಪ್ ಮಾಡಿಸ್ಕೊತಾರಂತೆ. ಸೊ ನಾವೆಲ್ಲರೂ ಕೂಡ ಕಾರ್ ಹತ್ತಿ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಕಾರ್ ಕೂತಿದ್ದೀವಿ. ಹಿಂದಗಡೆ ಅಮ್ಮ ಮತ್ತು ಪೃಥ್ವಿ, ಪಕ್ಕದಲ್ಲಿ ಅಜ್ಜಿ, ಈ ಕಡೆ ನಮ್ಮ ದೀಕ್ಷಿತ ಅವ್ರು ಕೂತಿದ್ದಾರೆ, ಹಿಂದಗಡೆ ತಾತ ಮತ್ತು ಪಪ್ಪ. ಸೊ ಕಾರ್ ಸ್ಟಾರ್ಟ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಆಲಮಲೆ, ಜೇಲುಮಲೆ, ಗುಂದಿಮಲೆ, ಗುಗಂದಿಮಲೆ, ತೆಪ್ಪದೆ ನಾಟ್ಯವಾಡುವ ಮತ್ತು ಮಾದಪ್ಪನಿಗೆ ಒಗೇನೆ, ಮಾದೇಶ್ವರನ ಸುತ್ತುಗೇನೆ, ಚಾಮುಂಡಮ್ಮನ ಒಗೇನೆ, ಉಗೇ ಮಹಾತ್ಮಲ, ಚಾಮುಂಡಮ್ಮಕ್ಕೆ ಚಾಮುಂಡಿ ಬೆಟ್ಟ ಇದಕ್ಕೆ ಬಂದಿದ್ದೀವಿ. ಸೊ ನಿರೀಕ್ಷಾ ದೀಕ್ಷಿತ ತೀರ್ಥನ ಬಂದಿದ್ದಾಳೆ. ನಾನು, ಅಜ್ಜಿ, ತಾತ ಎಲ್ಲರೂ ಕೂಡ ಹತ್ತುತ್ತಾ ಇದ್ದೀವಿ. ಮೆಟ್ಲ ಹತ್ರ ಬಂದಿದ್ದೀವಿ. ಬ್ಲಾಕ್ ಆಗೋಗಿದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅಮ್ಮ ಇವ್ರು ಕೈಯಲ್ಲಿ ತೆಗ್ದಾಗ ತೀರ್ಕಣಿ. ಅಮ್ಮ ತಾತ ಹಾಕಿ ತಾತ ಹಾಕು ತಾತ. ಕಿವಿ ಹೋದ ಹುಷಾರು ಕಣೆ. ತೀರ್ಥ, ನಿರೀಕ್ಷಾ. ಈಗ ನಾವು ಎಷ್ಟು 1000 ಮೆಟ್ಲು ಹತ್ತಕ್ಕೆ ಇನ್ನೊಂದು 5 ಮಿನಿಟ್ಸ್ ಏನೋ ಇದೆ. ಸೊ ಅದಕ್ಕೆ ಸೊ ಲೆಟ್ಸ್ ಶೋ ಯು. 5 ಮಿನಿಟ್ಸ್ or 2 ಮಿನಿಟ್ಸ್ ಅಷ್ಟೇ. ಸೊ ಲೆಟ್ಸ್ ಗೋ. ಆಫ್ ಮಾಡಿ. ಈಗ ನಾವು 1000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಅಜ್ಜಿನೂ ಕೊನೆಗೂ 1000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ತಾತನೂ ಕಂಪ್ಲೀಟ್ ಮಾಡಿದ್ರು ಅಂತೂ ಇಂತೂ. ಸೊ ಲೆಟ್ಸ್ ಗೋ. ಸೊ ಗೈಸ್ ನಾವೆಲ್ಲರೂ ಕೂಡ ರೆಡಿ ದರ್ಶನಕ್ಕೆ ಬಂದಿದ್ದೀವಿ. ಸೊ ಡೈರೆಕ್ಟ್ ದರ್ಶನ ಸಿಗ್ತಾರೆ ನಮಗೆ ಮೆಟ್ಲು ಹತ್ತಿದ್ದವ್ರಿಗೆ. ಸೊ ಲೆಟ್ಸ್ ಈಗ ನಮ್ಮದು ದರ್ಶನ ಮುಗಿದಿದೆ. ಕೊನೆಗೂ ಆಶಾ ಶುಕ್ರವಾರ ದರ್ಶನ ಮುಗಿತು. ತೀರ್ಥನ ಅವರು ಕೂಡ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಕೂಡ. ಬಟ್ 15 ಮಿನಿಟ್ಸಲ್ಲಿ ರಶ್ ಅದು ದರ್ಶನ ಮುಗಿದೋಯ್ತು. ಸೊ ಎಲ್ಲರೂ ಕೂಡ ಚುರುಮುರಿ ಬಜ್ಜಿ ಹೊಟ್ಟೆಗೆ ಸ್ವಲ್ಪ ಕೊಟ್ಟು, ಯಾಕಂದರೆ ನಾನು ಉಪವಾಸದಲ್ಲಿದ್ದೀನಿ, ಅದಕ್ಕೆ ಉಪವಾಸದಲ್ಲೇ ಮುಗಿಸ್ತೆ ಅಂತೂ ಇಂತು. ಸೊ ಈಗ ನಾವು ಚಾಮುಂಡಿಯಿಂದ ಹೊರಟಿದ್ವಿ. ಕಾರ್ ಕೂತೀವಿ. ನಾನು ಈ ಕಡೆ ತಿರ್ಕೊಂಡಿದ್ದೀನಿ. ಇವರಿಬ್ರು ಹಿಂದಗಡೆ ಬಂದಿದ್ದಾರೆ. ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಅಲ್ಲಿ ಮುಂದಗಡೆ ದೀಕ್ಷಿತ, ಅಮ್ಮ, ಪೃಥ್ವಿ, ಅಜ್ಜಿ, ಮುಂದಗಡೆ ಪಾಪ ಮತ್ತು ತಾತ. ಸೊ ಮನೆಗೆ ಹೋಗ್ತಾನೆ. ಸೊ ಲೆಟ್ಸ್ ಗೋ. ಆಯಿತು. ಸೊ ನನ್ನ ಮಕ್ಕಳು ಹೊಡ್ಕೊಂಡೆಲ್ಲ ರೆಡಿ ಆಗಿದ್ದೀನಿ. ಫುಲ್ ಡ್ರೆಸ್ಸಿಂಗ್ ಮಾಡಿದ್ದೀನಿ. ಅಮ್ಮ, ಪೃಥ್ವಿ ಅವ್ರು ಕೂಡ ತಿಂತಾಯಿದ್ದಾರೆ. ನಮ್ಮ ಹುಡುಗಿರು ಒಳಗಡೆ ಕುತ್ಕೊಂಡು ಅದೇನೋ ನಕ್ಕೊಂಡು ಮಾತಾಡ್ತಾರೆ. ಅವರು ಕೂಡ ಮನೆಗೆ ಬಂದಿದ್ದಾರೆ. ಸೊ ಆಮೇಲೆ ತೋರಿಸ್ತೀನಿ ಅವ್ರನ್ನ. ಇವಾಗ ಸರಿ ತೋರ್ಸೋಕ್ಕಾಗಲ್ಲ. ಗೈಸ್, ಈಗ ನಾವು ಗಾಡೀಲಿ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ಬಟ್ ನಾನು ಎಲ್ಲರೂ ಕೂಡ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ.
ಕೂಡ ರೆಡಿಯಾಗಿ ಗಾಡಿ ಓಡ್ಸೋಕೆ ಹೋಗ್ತಿದ್ದೀವಿ. ಸೊ ಇವ್ರಿಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ನಂಗೆ ನಂಬಿಕೆ ಇಲ್ಲ, ಚೂರು ಇಲ್ಲ. ಬೀಳ್ಸ್ಬಿಡ್ತೀಯ ಅಂತ. ನಂಬಿಕೆ ಇಟ್ಕೊಂಡು ಬರ್ತಾ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಗೈಸ್. ಅಷ್ಟೇ ಈ ವ್ಲಾಗ್ಗೆ. ಸೊ ಎಲ್ಲ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿ ನಾವು ಮನೆಗೆ ಬಂದು ಅವತ್ತೆಲ್ಲ ತುಂಬ ಸುಸ್ತಾಗಿದ್ವಿ. ಬಟ್ ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ಊಟ ಮಾಡಿ ಆಮೇಲೆ ಪುನಃ ರಾತ್ರಿ ಮಾಮೂಲಿ ಮಲ್ಕೊಂಡ್ವಿ. ಸೊ ನಥಿಂಗ್ ಅದರ್ ದನ್. ಸೊ ಅಷ್ಟೇ ಈ ವ್ಲಾಗ್ಗೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಇನ್ನು ನಿಮ್ಗೆ ಈ ಥರ ತುಂಬ ಚೆನ್ನಾಗಿರೋ ವ್ಲಾಗ್ಸ್ ಬೇಕಂತಂದರೆ ಪ್ಲೀಸ್ ಕಮೆಂಟ್ ಇಟ್ ಡೌನ್. ಬಟ್ ನಾನು ಕೂಡ ಜಾಸ್ತಿ ವ್ಲಾಗ್ಸ್ ಹಾಕ್ತಾಯಿಲ್ಲ. ಬಟ್ ಇನ್ಮೇಲೆ ಯಾವಾಗಲೂ ಡೈಲಿ ವ್ಲಾಗ್ಸ್ ಅಥವಾ ಏನಾದ್ರು ಚಾಲೆಂಜಸ್ ಏನಾದ್ರು ಮಾಡಿ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ತಕ್ಕೆ ಹೋಗಬೇಕು ಅಂತ ಅಂದರೆ ಯು ಬೆಟ್ರ್ ಗೋ ಬಿಫೋರ್ 10 ಮುಂಚೆನೂ ಹೋಗ್ಬೋದು. ನಾವು ಹೋಗಿದ್ದೆ 10 ಆ್ಯಕ್ಚುಲಿ. ಬಟ್ ಅಷ್ಟೊಂದು ಬಿಸಿಲು ಇರೋಲ್ಲ ಅಲ್ಲಿ, ಚಳಿಗಾಲ ಇರೋದ್ರಿಂದ. ಸೊ ನಾವೆಲ್ಲ ಚೆನ್ನಾಗಿ ಹತ್ತಿದ್ವಿ. ನಮ್ಮ ಅಜ್ಜಿ ತಾತ ಕೂಡ ತುಂಬ ಕಷ್ಟಪಟ್ಕೊಂಡು ಹತ್ತಿದ್ರು. ಬಟ್ ಹತ್ತು ಮುಗಿಸಿದ್ರು. ವಯಸ್ಸಾದ್ರು ಕೂಡ ಹತ್ಬೋದು. ಆ್ಯಂಡ್ ಅಲ್ಲಿ ಏನು ನಮ್ಗೆ ಅಡ್ವಾಂಟೇಜ್ ಸಿಕ್ತು ಅಂದರೆ ಮೆಟ್ಲು ಹತ್ತಿದವ್ರಿಗೆ ಸಪ್ರೇಟ್ ದರ್ಶನ ಆಯಿತು. ಸೊ ಅದು ತುಂಬ ಫಾಸ್ಟಾಗಿ ನಮ್ಗೆ ದರ್ಶನ ಆಗುತ್ತೆ, ಒಂದು 5-10 ಮಿನಿಟ್ಸ್ಗೆ. ಅಕಸ್ಮಾತ್ ನೀವು ಬಸ್ ಹತ್ಕೊಂಡು ಹೋಗಿದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಮೆಟ್ಲು ಹತ್ಕೊಂಡು ಹೋದರೆ ಸಪ್ರೇಟ್ ಇದಿರುತ್ತೆ, ಬರೀ ಆಷಾಢದಲ್ಲಿ ಮಾತ್ರ. ಸೊ ತುಂಬ ಚೆನ್ನಾಗಿತ್ತು. ಉಪವಾಸದಲ್ಲಿ ಹತ್ತಿದ್ದು ಲೈಕ್ ಸಮಥಿಂಗ್ ವೆರಿ ಸಕ್ಸಸ್ಫುಲ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ದ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.